ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ವಿಡಿಯೋ ದೀಪಾವಳಿ ಹಬ್ಬದ್ದು. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ದಿನಚರಿ ಶುರು ಮಾಡಿದ್ದೀನಿ. ದೀಪಾವಳಿ ಹಬ್ಬದ ದಿನದ್ದು ವಿಡಿಯೋ ಆಗಿರುತ್ತೆ ಇದು. ನನ್ನ ದಿನಚರಿ ಯಾವ ಥರ ಇರುತ್ತೆ, ಹಬ್ಬ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಶುಭವರ ಜೊತೆಲಿ ನಾನು 2 ವರ್ಷ ಆದಮೇಲೆ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇರೋದು. ಆಯುಧ ಪೂಜೆ ಏನೋ ಅಲ್ಲಿ ಕೋಲ್ಕತ್ತಾದಲ್ಲಿ ಮಾಡಿಬಿಟ್ಟೆ. ಗಾಡಿ ಪೂಜೆ ಮಾಡೋಕ್ಕಾಗಿರಲಿಲ್ಲ, ಕಾರ್ ಪೂಜೆನ. ಸ್ಕೂಟಿ ಅಲ್ಲಿ ತೊಗೊಂಡೋಗಿರೋದ್ರಿಂದ ಸ್ಕೂಟಿ ಒಂದು ಮಾತ್ರ ಪೂಜೆ ಮಾಡ್ಕೊಂಡಿದ್ವಿ. ಕಾರ್ ಪೂಜೆ ಮಾಡೋದಿತ್ತು. ಸೊ ಹಾಗಾಗಿ ಈ ಸಲ ಕಾರ್ ಪೂಜೆನ ದೀಪಾವಳಿ ಹಬ್ಬದಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ನಾನು ಸಂಜೆಯಿಂದನೇ ಆ ಕೆಲಸ ಶುರು ಮಾಡ್ಕೊಂಡಿದ್ದು. ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಬಟ್ಟೆಗಳೆಲ್ಲ ತೊಳೆದಾಕಿ ಆಮೇಲೆ ಸಂಜೆ ಮೇಲೆ ಎಲ್ಲ ಕೆಲಸನೂ ಶುರು ಮಾಡಿಕೊಂಡೆ ನಾನು. ಹಬ್ಬಕ್ಕೆ ಅಡುಗೆಗೆ ತುಂಬ ಏನು ಜಾಸ್ತಿ ಇಲ್ಲ. ಸುಮಾರು ಸಲ ಒಬ್ಬಿಟ್ಟು ಮಾಡಿಬಿಟ್ಟಿದ್ದೀನಿ. 1-2 ತಿಂಗಳಿಂದ 3-4 ಸಲ ಒಬ್ಬಿಟ್ಟು ತಿಂದಿದ್ದೀನಿ. ಹಾಗಾಗಿ ಸಲ ಪಾಯಸ ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಸೌತೆಕಾಯಿ ತೊಗೊಂಬಂದಿದ್ದೆ. ಅದರದ್ದು ಸಾಂಬಾರು ಮಾಡಿಬಿಟ್ಟು ಹಾಗೆ ಸಾಬುದಾನದ್ದು ಖೀರ್ ಮಾಡಿ ಸ್ವಲ್ಪ ರೈಸು ಮತ್ತು ಪೂರಿ ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ನಾನು ಸಾಂಬಾರು ಸೌತೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇರೋದು. ನಾನು ತಿಂದಿದ್ದೀನಿ, ಬಟ್ ನಾನಾಗಿ ಮಾಡಿರಲಿಲ್ಲ. ತೊಗೊಂಡು ಬಂದಿದ್ದೆ ಈ ಸಲ ಟ್ರೈ ಮಾಡಬೇಕು ಅಂತ, ಹಾಗಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಖೀರ್ ಕೂಡ ರೆಡಿ ಆಯಿತು. ಸಾಂಬಾರಿಗೆ ಎಲ್ಲದನ್ನು ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಆಮೇಲೆ ಕಾಯಿ ತುರಿ, ಕೊತ್ತಂಬರಿ, ಖಾರದ ಪುಡಿ. ಈ ಸಲ ಧನಿಯಾ ಪುಡಿ ಬದಲು ಧನಿಯಾ ಬೀಜ ಹಾಕಿ ಎಲ್ಲದನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು 2 ವಿಷಲ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸಾಂಬಾರು ಸೌತೆಕಾಯಿ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಅಡುಗೆ ರೆಡಿ ಮಾಡ್ಕೊತಾನೆ ಹಾಗೆ ಆಚೆ ದೀಪ ಹಚ್ಕೊಂಡ್ಬಿಡೋಣ. ಅಲ್ಲೇ ಸಂಜೆ ಆಗ್ತಾಯಿತ್ತು. ಸಂಜೆ ಟೈಮಲ್ಲೇ ದೀಪ ಹಚ್ಚಿದ್ರೆ ಚೆನ್ನಾಗಿರುತ್ತೆ. ಸೊ ಈ ಸಲ ಲೈಟಿಂಗ್ಸ್ ಎಲ್ಲ ಏನು ಬಿಡೋಕ್ಕಾಗಲಿಲ್ಲ. ಎಲ್ಲ ಪೆಟ್ಟಿಗೆಲ್ಲ ಹಾಕಿ ತುಂಬಿ ಇಟ್ಬಿಟ್ಟಿದ್ವಿ. ಅದನ್ನೆಲ್ಲ ತೆಗಿಬೇಕಂದ್ರೆ ಫುಲ್ ಎಲ್ಲವನ್ನೂ ಓಪನ್ ಮಾಡಬೇಕಾಗುತ್ತೆ. ಸೊ ಸುಮ್ಮನೆ ಅದೆಲ್ಲ ಏನಕ್ಕೆ, ಮತ್ತು ಮನೆ ಖಾಲಿ ಮಾಡಬೇಕಾದ್ರೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಹಾಗೆ ಇದ್ದಿದ್ದಂಗೆ ಮಾಡ್ಕೊಳ್ಳೋಣ ದೀಪ ಹಚ್ಚಿಕೊಂಡು ಅಂದ್ಬಿಟ್ಟು ಮನೆ ಮುಂದೆ ಒಂದು 5 ದೀಪ ಕಿಟಕಿ ಮೇಲೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಇದೇ ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಕಾಣಿಸ್ತಾ ಇದೆ. ಹಾಗೆ ಅಲ್ಲಿ ವೀಳ್ಯದೆಲೆ ಗಿಡ ಇದೆಯಲ್ಲ, ಅಲ್ಲಿ ಇಟ್ಟಿದ್ದೀನಿ. ಈ ಸಲ ತುಳಸಿ ಗಿಡ 2 ಕೂಡ ಒಣಗೋಗ್ಬಿಟ್ಟಿತ್ತು. ಸರಿಯಾಗಿ ನೀರು ಹಾಕ್ತಿಲ್ಲ. ಅದು ಸ್ವಲ್ಪ ನೋಡ್ಕೋಬೇಕು ನೀಟಾಗಿ. ಮನೆ ಹತ್ರ ಅಷ್ಟಾಗಿ ಜಾಸ್ತಿ ತುಳಸಿ ಗಿಡ ಬರಲ್ಲ, ನೆರಳು ಜಾಸ್ತಿ ಇರುತ್ತೆ, ನೀಟಾಗಿ ಬಿಸಿಲು ಬರಲ್ಲ. ಸೊ ಹಾಗಾಗಿ ಸ್ವಲ್ಪ ತುಳಸಿ ಗಿಡ ಅಷ್ಟಾಗಿ ಬರಲ್ಲ. ಸೊ ದೀಪ ಎಲ್ಲ ಹಚ್ಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಅಡುಗೆಗೂ ಹಾಗೆ ರೆಡಿ ಮಾಡ್ಕೊಳ್ತಾ ಜಸ್ಟ್ ಹಾಗೆ ವಿಡಿಯೋ ಮಾಡಿಕೊಂಡೆ. ಏನಾದ್ರೂ ವಿಡಿಯೋ ಮಾಡ್ಕೋಬೇಕಂದ್ರೆ ಹಂಗೆ ಮರ್ತೋಗ್ಬಿಡುತ್ತೆ. ಆಲ್ರೆಡಿ ಒಂದು 2-3 ತಿಂಗಳು ಆಯ್ತಲ್ವ ನಾನು ಡೈಲಿ ಬ್ಲಾಗ್ ಮಾಡಿಲ್ಲ. ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋದೆಲ್ಲ ಮರ್ತೋಗ್ಬಿಡುತ್ತೆ. ಮೇಯ್ನ್ ಇಂಪಾರ್ಟೆಂಟ್ ಇರೋದೆಲ್ಲ ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿದ್ದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದಾರೆ. ಸಾಂಬಾರು ಸ್ಮೆಲ್ ಚೆನ್ನಾಗಿ ಬರ್ತಾಯಿದೆ. ಚೆನ್ನಾಗಿ ಮಾಡಿದ್ಯಾ ಅಂತ ಅಂದ್ಕೋತೀನಿ ಅಂತಿದ್ರು. ಬಟ್ ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ನನಗಂತೂ ಇಷ್ಟ ಆಯಿತು. ನನಗೇ ಖುಷಿ ಆಯಿತು, ನನಗೆ ಇಷ್ಟು ಚೆನ್ನಾಗಿ ಸಾಂಬಾರು ಮಾಡೋಕ್ಕೆ ಬರುತ್ತಾ ಅಂತ. ಸಾಂಬಾರು ಸೌತೆಕಾಯಿನ ನಾನು ಫಸ್ಟಿಗೆ ಬೇಯಿಸ್ಕೊಂಡಿರಲಿಲ್ಲ. ಒಗ್ಗರಣೆಗೆ ಹಾಕ್ಕೊಂಡು ಫಸ್ಟ್ ಅದನ್ನು ಫ್ರೈ ಥರ ಮಾಡಿಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡು ಈ ಥರ ಸಾಂಬಾರು ಮಾಡಿಕೊಂಡೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೇ ಪೂರಿ ಮಾಡಿಕೊಂಡೆ. ಬೇರೆ ಅದಕ್ಕೆ ಎಕ್ಸ್ಟ್ರಾ ಎಲ್ಲ ಏನು ಸಾಗು ಎಲ್ಲ ಮಾಡಬೇಡ, ಇದ್ರ ಜೊತೆಲೇ ತಿನ್ನೋಣ, ಚೆನ್ನಾಗಿ ಬಂದಿದೆ ಸಾಂಬಾರು ಅಂದರು. ಸೊ ನಾನು ಚಪಾತಿ ಬದಲು ಪೂರಿ ಮಾಡಿಕೊಂಡೆ. ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಫಸ್ಟ್ ಟೈಮ್ ಮಾಡಿದ್ರೂ ಅಷ್ಟು ಚೆನ್ನಾಗಿ ಬಂದಿದ್ದಲ್ಲ. ಒಂಥರ ಖುಷಿ ಅನಿಸುತ್ತೆ. ಅಡುಗೆ ಏನಾದ್ರೂ ಚೆನ್ನಾಗಿ ಬಂದುಬಿಟ್ರೆ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡುತ್ತೆ. ಅದರಲ್ಲೂ ಅದನ್ನು ಊಟ ಮಾಡಿಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ದಾಗಂತೂ ಇದ್ದಿದ್ದೂ ಖುಷಿ ಆಗಿಬಿಡುತ್ತೆ. ಈ ಥರ ಅಡುಗೆ ಚೆನ್ನಾಗಿ ಬಂದಾಗ ನಮಗೆ ಹೊಸ ರೆಸಿಪಿಗಳನ್ನೆಲ್ಲ ಕಲಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಾನು ಮಾಮೂಲಿ ಬೇಳೆ ಸಾಂಬಾರು, ಬಸ್ಸಾರು ಆಗಿರ್ಬೋದು, ಮೊಸಪ್ಪು ಎಲ್ಲ ಥರದ್ದು ಸಾಂಬಾರು ಮಾಡ್ತೀನಿ, ರಸಮ್ ಅದೆಲ್ಲ. ಬಟ್ ಸಾಂಬಾರು ಸೌತೆಕಾಯ್ದಂತೂ ಮನೇಲಿ ಯಾವತ್ತೂ ಮಾಡಿರಲಿಲ್ಲ. ಇಷ್ಟು ವರ್ಷದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದು. ಬಟ್ ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಅಷ್ಟು ಚೆನ್ನಾಗಿ ಬಂತಲ್ಲ, ಒಂಥರ ಖುಷಿ ಅನ್ನಿಸ್ತು. ಆಮೇಲೆ ಇನ್ನು ಪಟಾಕಿ ಎಲ್ಲ ತಂದಿರಲಿಲ್ಲ. ಗಾಡಿ ಪೂಜೆ ಎಲ್ಲ ನಾಳೆ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಗಾಡಿ ಪೂಜೆ ಬೇಡ ಅಂತಂದರೆ ಇನ್ನೇನು ಮಾಡೋದು, ಮನೆಯಲ್ಲೇ ಪೂಜೆ ಮಾಡಲೇಬೇಕಲ್ವ. ಹಾಗಾಗಿ ಮಾಮೂಲಿ ಅಡುಗೆ ಎಲ್ಲ ಮಾಡ್ಕೊಂಡಿರೋದಿಟ್ಟು ನೈವೇದ್ಯ ಎಲ್ಲ ಮಾಡಿ ಖೀರೆಲ್ಲ ಮಾಡಿದ್ನಲ್ಲ, ಹಾಗೆ ನೈವೇದ್ಯ ಮಾಡಿಬಿಟ್ಟು ನಾವೇ ಊಟ ಮಾಡೋಣ. ಬೆಳಗ್ಗೆ ಎದ್ದು ಗಾಡಿ ಪೂಜೆ ಮಾಡಿದ್ರೆ ಆಯಿತು ಅಂದ್ಕೊಂಡು ಊಟ ಮಾಡಿಬಿಡೋಕ್ಕೆ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಹೋಗಿ ಪಟಾಕಿ ಎಲ್ಲ ತಗೋಬರೋಣ ಅಂದ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಪೂರಿ ಮತ್ತು ಸಾಂಬಾರು, ಪಾಯಸ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಆಮೇಲೆ ಹೋಗೋಣ ಅಂತ
ಅಷ್ಟರೊಳಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಒಂದು 8:45 9 ಗಂಟೆ ಹತ್ತತ್ರ ಆಗಿತ್ತು. ಆದ್ರೂ ಮನೆ ಕೆಲಸ ಮುಗಿಸ್ತಲೇ ನಂಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಶಿವರ್ಗೆ ಹೋಗ್ತಾನೆ ಇದ್ದರು. ಇನ್ನೊಂದು ಸ್ವಲ್ಪ ಪಾತ್ರೆಗಳಿತ್ತೆಲ್ಲ ತೊಳೆದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬೇಗ ಬೇಗ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ. ಅಷ್ಟಾಗಿ ಪಾತ್ರೆಗಳನ್ನೂ ಕೂಡ ಈ ಸಲ ತಗೊಂಡಿಲ್ಲ ನಾನು, ಎಲ್ಲ ತುಂಬಿಟ್ಬಿಟ್ಟಿದ್ನಲ್ಲ, ಎಷ್ಟು ಬೇಕು ಅಷ್ಟೇ ತೊಗೊಂಡಿದ್ದೀನಿ. ಇನ್ನು ಬಾಕಿದನ್ನೆಲ್ಲ ಚೀಲದಲ್ಲಿ ಹಾಗೆ ಇಟ್ಟಿದ್ದೀನಿ. ಮನೆ ಏನಾದರೂ ಶಿಫ್ಟ್ ಮಾಡೋದಾದರೆ ನಮಗೆ ತುಂಬ ಈಸಿ ಆಗುತ್ತೆ, ಎಲ್ಲದನ್ನೂ ಪ್ಯಾಕ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಇನ್ನೇನು ಟಿ ವಿ ಮತ್ತು ವಾಷಿಂಗ್ ಮಿಷಿನು, ಫ್ರಿಜ್ಜು ಮತ್ತು ವಾಟರ್ ಪ್ಯೂರಿಫೈ ಇದಿಷ್ಟನ್ನು ಮಾತ್ರ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಸೊ ಪಾತ್ರೆಗಳನ್ನೆಲ್ಲ ತೊಳೆದು ಮುಗಿಸಿ ಆಮೇಲೆ ಪಟಾಕಿ ತೊಗೊಳ್ಳೋಣ ಅಂತ ಹೋದ್ವಿ. ನಾನು ಮೇಯ್ನು ಪಟಾಕಿ ಎಲ್ಲ ಹೊಡೆಯಲ್ಲ, ನಾನು ಜಾಸ್ತಿ ಹೂಗುಂಡ ಮತ್ತು ಈ ಥರ ಸುಸುರ್ಬತ್ತಿ ಈ ಥರದ್ದೇ ಜಾಸ್ತಿ. ಸೊ ಪಟಾಕಿ ಎಲ್ಲ ಹೊಡೆಯೋದು ತುಂಬ ವರ್ಷನೇ ಆಗೋಯ್ತು, ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ. ಮತ್ತು ಇದೊಂದು 2 ಲೈಟಿಂಗ್ಸ್ ತೊಗೊಂಡೆ, ತುಂಬ ಚೆನ್ನಾಗಿತ್ತು ದೀಪದ ಥರ. ಸೊ ಅದು ತೊಗೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಆಲ್ರೆಡಿ ಎಲ್ಲರೂ ಪಟಾಕಿ ಹೊಡಿಯೋಕ್ಕೆ ಶುರು ಮಾಡಿದರು. ಆಲ್ಮೋಸ್ಟ್ ಎಲ್ಲ ಅಂಗಡಿಗಳೆಲ್ಲ ಬಾಗಿಲಾಗ್ತಾಯಿತ್ತು. ನಾವು ಅವಾಗ ಪಟಾಕಿ ತೊಗೊಂಬಂದು ಹೊಡಿಯೋಕ್ಕೆ ಹೋದ್ವಿ. ನನಗೆ ದೀಪಾವಳಿ ಅಂದರೆ ನೆನಪಿಗೆ ಬರೋದು ಜೋಧ್ಪುರ. ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ವಿ ಅಲ್ಲಿ. ಎಲ್ಲರ ಮನೆಗೆ ಹೋಗಿ ಸ್ವೀಟ್ ಬಾಕ್ಸ್ ಕೊಟ್ಬಿಟ್ಟು ಬರೋದು, ಮನೆ ಮುಂದೆ ತುಂಬ ಜಾಸ್ತಿ ಪಟಾಕಿ ಎಲ್ಲ ತೊಗೊಂಬಂದು ಹೊಡಿಯೋದು, ಮನೆ ಮುಂದೆಲ್ಲ ದೊಡ್ಡ ರಂಗೋಲಿ ಹಾಕ್ಬಿಟ್ಟು ಬಣ್ಣ ಎಲ್ಲ ತುಂಬಿ ಅದಕ್ಕೆಲ್ಲ ದೀಪ ಇಟ್ಟು ಮನೆ ಮುಂದೆಲ್ಲ ಲೈಟಿಂಗ್ಸ್ ಬಿಟ್ಟು ಕೊಟ್ರಸಲ್ಲಿ ತುಂಬ ಗ್ರ್ಯಾಂಡಾಗಿ ಅಲ್ಲಿ ಸುಮಾರು ಒಂದು 3 ದೀಪಾವಳಿಯಲ್ಲಿದ್ದೆ ನಾನು. 3 ದೀಪಾವಳಿನೂ ತುಂಬ ಚೆನ್ನಾಗಿ ಮಾಡಿದ್ವಿ. ಬಟ್ ನಮ್ಮ ಕಡೆ ಎಲ್ಲ ದೀಪಾವಳಿ ಅಂದರೆ ಮಾಮೂಲಿ ಬಾಗಿಲಲ್ಲಿ ದೀಪ ಹಚ್ಚಿ ಸೆಲೆಬ್ರೇಟ್ ಮಾಡೋದು, ಮನೇಲಿ ಅಡುಗೆ ಊಟ ಎಲ್ಲರೂ ಮಾಡ್ತೀವಿ. ಬಟ್ ಅಲ್ಲಿ ನನಗೆ ಒಂಥರ ಬೇರೆ ಥರ ಫೀಲ್ ಕೊಟ್ಟು, ನನಗೆ ದೀಪಾವಳಿ ಹಬ್ಬ ಬಂತು ಅಂದರೆ ಅಲ್ಲಿದೆ ನೆನಪಾಗುತ್ತೆ. ಅಲ್ಲಿದ್ದಾಗ ಒಂಥರ ಖುಷಿ ಇರ್ತಿತ್ತು ನನಗೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಅಲ್ಲಿ. ನಮ್ಮ ತಂದೆ ತೀರೋದಾಗ ನಾನು ಅಲ್ಲಿಗೆ ಹೋಗಿದ್ದು. ಬಟ್ ಆ ನೋವು ಮರೀಲಿಕ್ಕೆ ಆ ಜಾಗ ನನಗೆ ತುಂಬ ಅಂದರೆ ತುಂಬ ಸಹಾಯ ಮಾಡಿತು. ಇಲ್ಲ ಅಂದಿದ್ರೆ ತುಂಬ ನಾನು ಮೆಂಟ್ಲಾಗಿ ಹೋಗ್ಬಿಡ್ತಿದ್ದೆ ನಾನು. ನನಗೇನು ಆಗ್ತಾಯಿದೆ ಈ ದಿನದಲ್ಲಿ ಏನು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಒಂದು ಸಿಚುವೇಶನಲ್ಲಿದ್ದೆ ನಾನು. ನಮ್ಮಪ್ಪ ತೀರೋಗಿ ಒಂದು 15 ದಿನಕ್ಕೇ ಹೋಗಿದ್ದು. ನಾವು ಆರಾಧನೆ ಅಂತ ಮಾಡ್ತೀವಿ, ಆರಾಧನೆ ಮುಗಿಸ್ಕೊಂಡು ಅದು ಮಾರನೇ ಬೆಳಗ್ಗೆನೇ ನಾನು ಅಲ್ಲಿಗೆ ಹೋಗಿದ್ದು. ತಿಂಗಳ ಆರಾಧನೆಗೂ ಕೂಡ ನಾನು ಇರಲಿಲ್ಲ, ಅಲ್ಲಿಂದನೇ ನಾನು ಪೂಜೆ ಮಾಡಿಕೊಂಡೆ. ಸೊ ಅಷ್ಟು ನಾನು ಮೆಂಟಲಿ ಡಿಸ್ಟರ್ಬ್ ಆಗಿ ಹೋಗಿದ್ದೆ. ಸೊ ಅದಕ್ಕೆ ನಾನು ಯಾವಾಗಲೂ ಶಿವರಿಗೆ ಋಣಿಯಾಗಿರ್ತೀನಿ. ಆ ಒಂದು ಸಿಚುವೇಷನಲ್ಲಿ ಅವ್ರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಿರಲಿಲ್ಲ ಅಂದರೆ ನಾನು ನಿಜ ಜೀವಂತ ಇರ್ತಿರಲಿಲ್ಲ. ಯಾಕಂದರೆ ಆವಾಗ ನಂಗೆ ಅನ್ನಿಸ್ತಿತ್ತು, ಇವತ್ತಿಗೆ ನನ್ನ ಜೀವನದಲ್ಲಿ ಎಲ್ಲರೂ ಕಳ್ಕೊಂಡಿದ್ದೀನಿ, ಇನ್ನು ಮುಂದೆ ನನಗೆ ಯಾರೂ ಇಲ್ಲ, ನಾನು ಒಂಟಿ, ನಾನು ಅನಾಥೆ ಅಂತ. ಬಟ್ ಗೊತ್ತಿಲ್ಲ, ಅದೊಂದು ಮೈಂಡ್ ಸೆಟ್ನ ಆ ಒಂದು ಜಾಗ, ಅಲ್ಲಿ ಫ್ರೆಂಡ್ಸ್ಗಳು, ಶಿವ ಅವರು ಎಲ್ಲ ಸೇರಿಕೊಂಡು ಚೇಂಜ್ ಮಾಡಿದ್ರು. ಇವತ್ತಿಷ್ಟು ಗಟ್ಟಿಯಾಗಿದ್ದೀನಿ, ಯಾರೂ ಇಲ್ದಲೇ ಬದುಕ್ತಾ ಇದ್ದೀನಿ ಅಂತ ಅಂದರೆ ಅದಕ್ಕೆ ಶಿವ ಅವರು ಕೊಟ್ಟಿರೋಂಥ ಧೈರ್ಯ ಮತ್ತು ನನ್ನ ಒಂಟಿತನ ಇನ್ನೂ ನನ್ನನ್ನು ಸ್ಟ್ರಾಂಗ್ ಮಾಡ್ತು. ಅದಕ್ಕೆ ನಾನು ಯಾವಾಗಲೂ ನನ್ನ ಮೇಲೆ ನನಗೇ ಹೆಮ್ಮೆ ಇದೆ. ನಾನು ಒಂಟಿಯಾಗಿದ್ದರೂ ನಾನು ಸ್ಟ್ರಾಂಗ್ ಆಗಿರ್ತೀನಿ, ನಾನು ಬದುಕ್ತೀನಿ ಅನ್ನೋ ಒಂದು ಧೈರ್ಯ ಇದೆ. ಕೆಲವೊಂದೊಂದು ಸಲ ತುಂಬ ಬೇಜಾರಾಗುತ್ತೆ, ಕೆಲವೊಂದೊಂದು ಸಲ ಅಂತೂ ಇಷ್ಟು ದಿನವೇ ಬದುಕಿದ್ದೀನಿ ಒಂಟಿಯಾಗಿ, ಇನ್ನು ಮುಂದೆನೂ ಬದುಕಬೇಕು, ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಮನಸ್ಸಿಗೆ ಬರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಸ್ಟ್ರಾಂಗ್ ಆಗಿರ್ತೀನಿ. ದೀಪಾವಳಿ ಹಬ್ಬ ಬಂತು ಅಂದರೆ ಅದೊಂದು ಸ್ವಲ್ಪ ನನಗೆ ಬೇಜಾರು ಅನಿಸುತ್ತೆ, ಅದು ಬಿಟ್ಟರೆ ಸೊ ಬೇರೆ ಏನಿಲ್ಲ. ಎಲ್ಲರಿಗೂ ಮಾಮೂಲಿ ಹಬ್ಬಗಳು ಬಂದಾಗೆಲ್ಲ ತಂದೆ ತಾಯಿ ನೆನಪಾಗೋದು ನಾರ್ಮಲ್ಲು. ಬಟ್ ನನಗೂ ಹಂಗೆ ಅನಿಸುತ್ತೆ ಒಂದೊಂದು ಸಲ ದೀಪಾವಳಿ ಹಬ್ಬ ಬಂತು ಅಂದರೆ. ನಮ್ಮ ತಂದೆದಿರೋದು ನೆಕ್ಸ್ಟಲ್ಲೇ ಬಂದಿದ್ದು ದೀಪಾವಳಿ, ಆವಾಗ ಸ್ವಲ್ಪ ಬೇಜಾರು ಅನಿಸುತ್ತೆ ಅದು ನೆನೆಸ್ಕೊಂಡು. ಕಾಲಿನ ಎಷ್ಟು ಪ್ಯಾಕೆಟ್ ತಂದಿದ್ರಿ? ಅದೇನು ಪ್ರಯೋಜನ, ಎಲ್ಲ ಒಂದೇ ಸಾರಿ ಆರಿಸ್ಬಿಟ್ರೆ ನೀನು?
ಕೈಗೆ ಸುಟ್ಕೋಬೇಕಲ್ಲ ಮತ್ತೆ. ಯಪ್ಪ ದೇವ್ರೆ, ಯಪ್ಪ ನನಗೊಂದು ಹೊಡೆಯೋಕ್ಕಾಗಲಿಲ್ಲ. ಅದು ದೊನ್ನ ಆದರೆ ಚಂದ. ಅವರು ಎಲ್ಲ ಪಟಾಕಿಗಿನ್ನ ಜಾಸ್ತಿ ಬರುತ್ತೆ ನೋಡು. ನೀವೇ ಸಣ್ಣ ಹುಡ್ಗನ? ಚಿಕ್ಕ ಹುಡುಗರಲ್ಲಿ ಅವೇ ಇರ್ತಿರ್ಲಿಲ್ಲ ಹೊಡೆಯೋಕ್ಕೆ ನಮಗೆ. ಮತ್ತೆ ಇನ್ನೇನು ಅದಕ್ಕೆ ಇವನ್ ತಂದು ಆಡಿದ್ರೆ ಅವನೇ ಕಲ್ಲಲ್ಲಿ ಕುಟ್ಕೊಂಡು ಕೂತ್ಕೊಳ್ತಿದ್ವಿ. ಎಲ್ಲ ಹಳೆ ನೆನಪು ಆಗುತ್ತೆ. ಆಮೇಲೆ ದುಡ್ಡು ಜಾಸ್ತಿ ವೇಸ್ಟ್ ಆಗಲ್ಲ. ಅಯ್ಯೋ, ಮತ್ತೀಗ ಹಂಗೆ ಸೂಟ್ ಹಾಕಿದ್ರೆ ಅಷ್ಟೊಂದು ಪಟಾಕಿ ಒಂದೇ ಸಲ. ಇದು 2ನೇ ದಿನದ ದೀಪಾವಳಿ ಹಬ್ಬದ್ದು. ಇವತ್ತು ಈ ರೀತಿಯ ಹೂವಿನಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಮತ್ತು ಮಾಮೂಲಿ ಅಂತೆ ಮನೆ ಮುಂದೆ ದೀಪ ಹಚ್ಚಿಕೊಂಡು ಹಾಗೆ ಆಚೆ ಹೋದ್ವಿ. ಕಾರ್ ತೊಗೊಂಡು ಬಂದ್ವಿ. ರಿಲಯನ್ಸಲ್ಲಿ ಪಾರ್ಕಿಂಗ್ ಮಾಡಿದ್ದೆ ನಾನು ಕೋಲ್ಕತ್ತಾಗೆ ಹೋಗೋದಕ್ಕೂ ಮೊದಲು. ಅಲ್ಲಿ ಹೋಗಿ ಎಷ್ಟು 6900 ಏನೋ ಆಗಿತ್ತು ನಮ್ಮದು ಪಾರ್ಕಿಂಗ್ ಚಾರ್ಜಸ್ಸು. ಅದನ್ನು ಕೊಟ್ಟು ಕಾರ್ ತೊಗೊಂಡು ಬಂದು ತೊಳೆದು ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ತೊಗೊಂಡು ಬಂದು ಪೂಜೆ ಮಾಡೋಣ ಅಂತ ನಿಲ್ಲಿಸಿದ್ದೀವಿ. ಏನೋ ಒಂಥರ ಖುಷಿ ಅಲ್ವಾ, ನಮ್ಮ ವಸ್ತು ಮತ್ತೆ ನಮ್ಮ ಮನೆಗೆ ಮರಳಿ ಬಂದಾಗ ಅದೇನೋ ಒಂಥರ ಖುಷಿ. ಅದು ಚಿಕ್ಕದಾಗಿರುತ್ತೋ ದೊಡ್ಡದಾಗಿರುತ್ತೋ, ಕಡಿಮೆ ದುಡ್ಡಿಂದೋ ಜಾಸ್ತಿ ದುಡ್ಡಿಂದೋ ಮ್ಯಾಟ್ರೇ ಆಗಲ್ಲ. ಬಟ್ ಅದು ಬಂದಾಗ ಖುಷಿ, ಮನಸ್ಸಿಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಕಾರ್ ಅಂತ ಬಂದಾಗ್ಲೂ ಅಷ್ಟೇ, ಶಿವವ್ರಿಗೂ ಆ ಕಾರ್ ಮೇಲೆ ತುಂಬ ಸೆಂಟಿಮೆಂಟು. ಅವರು ಮೊದಲನೇ ಸಲ ಕ್ಯಾಶ್ ದುಡ್ಡು ಕೊಟ್ಟು ತಗೊಂಡಿರೋ ಅಂಥ ಒಂದು ವಸ್ತು ಅಂದರೆ ಅದು ನಮ್ಮ ಕಾರು. ಆವಾಗಿನ ಪ್ರೈಸಿಗೆ ಅವರು 5 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟು ಅವರು ಕಾರ್ ತೊಗೊಂಡು ಬಂದಿದ್ದು, ಯಾವುದೇ ರೀತಿ ಲೋನ್ ಇಲ್ದಲೆ. ಇದುವರೆಗೂ ಕೂಡ ಆ ಕಾರ್ ಮೇಲೆ ಯಾವುದೇ ರೀತಿ ಒಂದು ಲೋನ್ ಇಲ್ಲ. ಅದೊಂಥರ ನಮಗೆ ಒಂದು ಖುಷಿ ವಿಚಾರನೇ, ಒಂದು ಕ್ಯಾಶ್ ದುಡ್ಡು ಕೊಟ್ಟು ತೊಗೊಂಡ್ವಿ ಅಂತ. ಅದೇ ಫಸ್ಟು ದೊಡ್ಡ ಅಮೌಂಟಿಂದ ಒಂದು ವಸ್ತು ನಮ್ಮ ಮನೆಗೆ ಬಂದಿದ್ದು. ಅದನ್ನು ಕೂಡ ಸೇಮ್ ದೀಪಾವಳಿ ಟೈಮಲ್ಲೇ ಬಂದಿತ್ತು. ಸೊ ಹಾಗಾಗಿ ಅದರಿಂದ ಒಂದು ನಮಗೆ ಖುಷಿ ಇದೆ. ನಾವು ಅದು ವೈಟ್ ಬೋಲ್ಡ್ ಇತ್ತು, ನಾವು ಯಾರ್ಯಾರನ್ನೋ ಡ್ರೈವರ್ಗಳನ್ನೆಲ್ಲ ನಂಬ್ಕೊಂಡು ಎಲ್ಲೋ ಬೋಲ್ಡಿಗೆ ಚೇಂಜ್ ಮಾಡಿಸ್ಬಿಟ್ವಿ. ಸೊ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅದನ್ನು ಬಿಟ್ಟರೆ ನಮಗೆ ಕಾರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗಿದೆ. ಕೊರೋನಾ ಟೈಮಲ್ಲಿ ಶಿವವರೆಗಂತೂ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಬರ್ತಿತ್ತು. ಆ ಟೈಮಲ್ಲಿ ಅವರು ಓಲೋ ಓಡಿಸಿದ್ದಾರೆ. ಇದರಲ್ಲಿ ಎಷ್ಟು ನಮಗೆ ಹೆಲ್ಪ್ ಆಗಿದೆ ಆ ಕಾರಿಂದ ಅಂದರೆ ತುಂಬ ಹೆಲ್ಪ್ ಆಗಿದೆ. ಮತ್ತು ನಮ್ಮನ್ನು ತುಂಬ ಒಂದು ದೂರದ ಪಯಣದವರೆಗೂ ಅದು ಸೇಫ್ಟಿಯಾಗಿ ಕರ್ಕೊಂಡೋಗಿ ಸೇಫ್ಟಿಯಾಗಿ ಕರ್ಕೊಂಡು ಬಂದಿದೆ. ಒಂದು ಮನೆ ಸಾಮಾನು ಪೂರ್ತಿ ಅದೊಂದೇ ಕಾರಲ್ಲಿ ತುಂಬ್ಕೊಂಡು ಹೋಗಿದ್ವಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಲೆ ಕರ್ಕೊಂಡು ಬಂದಿದೆ. ಸಣ್ಣ ಪುಟ್ಟ ರಿಪೇರಿಗಳೆಲ್ಲ ಬಂತು. ರಾಜಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಕೈ ಕೊಡ್ದು ಆ ಕಡೆಯಿಂದ ಬರಬೇಕಾರೆ. ಅದು ನಾರ್ಮಲ್, ಅದು ನಮ್ಮ ತಪ್ಪು. ಯಾಕಂದರೆ ನಾವು ಮೊದಲೇ ನೋಡ್ಕೋಬೇಕಿತ್ತು, ನೋಡ್ಕೊಂಡಲೇ ಅಷ್ಟು ದೂರ ಜರ್ನಿ ಮಾಡೋಕ್ಕೆ ಹೊರಟಿದ್ದು ನಮ್ಮದೇ ತಪ್ಪು. ಅದನ್ನು ಬಿಟ್ಟರೆ ಆ ಕಾರಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅದು ಸ್ವಲ್ಪ ಆಕ್ಸಿಡೆಂಟ್ ಆದಾಗ್ಲೂ ಕೂಡ ಒಂದು ಚೂರೂ ಏನೂ ಪ್ರಾಬ್ಲಮ್ ಆಗ್ದಲೆ ಅದು ಏಟು ತಿಂದಿದೆ. ಬಟ್ ಅದರೊಳಗೆ ಕೂತಿರೋರಿಗೆ ಯಾವ ಪ್ರಾಬ್ಲಮ್ನೂ ಮಾಡ್ದಲೆ ಸೇಫ್ಟಿಯಾಗಿ ಕರ್ಕೊಂಡು ಬಂದಿರೋ ಅಂಥ ಲಕ್ಷ್ಮಿ ಅದು. ಸೊ ಹಾಗಾಗಿ ಅದನ್ನು ಕೊಡಬಾರ್ದು, ಅದು ನಮ್ಮ ಹತ್ರನೇ ಇಟ್ಕೋಬೇಕು ಲೈಫ್ ಟೈಮು ಅಂತ ಹೇಳಿ ನಾವು ಮಾರಬೇಕಂತ ಅಂದ್ಕೊಂಡಿದ್ವಿ. ಕಾರ್ ಪಾರ್ಕಿಂಗಿಗೆ ಪ್ರಾಬ್ಲಮ್ ಆದಾಗ ಕಾರ್ನ ಸೇಲ್ ಮಾಡೋಣ ಅಂತಲೇ ಅಂದ್ಕೊಂಡು OLXಲ್ಲೆಲ್ಲ ಹಾಕಿದ್ವಿ. ನಮ್ಮ ರೇಟಿಗೆ ತಕ್ಕನಾಗೇ ತುಂಬ ಬಂತು. ಬಟ್ ಬೇಡ ಅಂತ ಆಮೇಲೆ ಮನಸ್ಸು ಚೇಂಜ್ ಮಾಡಿದ್ವಿ. ಬೇಡ, ತಂದೆ ಅವ್ರ ತಾಯಿನೂ ಕೂತಿದ್ದಾರೆ ಆ ಕಾರಲ್ಲಿ, ನಮ್ಮ ತಂದೆನೂ ಕೂತಿದ್ದಾರೆ. ಅದೊಂದು ನೆನಪಾಗಿದೆ. ಫಸ್ಟ್ ಟೈಮ್ ನಾವು ಅಷ್ಟು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರೋ ಅಂಥ ವಸ್ತುನ ಇಷ್ಟು ದಿನದವರೆಗೂ ಕಾಪಾಡ್ಕೊಂಡು ಬಂದು ಕೊಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಅದನ್ನು ಮ್ಯಾಟ್ರ್ ಅಲ್ಲಿಗೆ ಬಿಟ್ಬಿಟ್ವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇವತ್ತೂ ಕೂಡ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ. ಶಿವರು ಕಾಯಿ ಹೋಳಿಗೆ ತೊಗೊಂಡು ಬಂದಿದ್ದರು. ಅದ್ರ ಜೊತೆಲಿ ಸ್ವಲ್ಪ ಮೊಸರು ಹುಳಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಮತ್ತೆ ಪಟಾಕಿ ತೊಗೊಂಬಂದಿದ್ರು ಒಂದು ಬಾಕ್ಸ್ ಪೂರ್ತಿ. ಸೊ ನಾರ್ಮಲಿ ನಾನಂತೂ ಹೂವಿನ ಕುಂಡ ಸುಸುರು ಬತ್ತಿ ಹಚ್ಚೋದೆ. ಹುಡುಗರೆಲ್ಲ ಊರಿಂದ ಬಂದಿದ್ರಲ್ಲ ಅವರೆಲ್ಲ ಮಾಮೂನ ಜೊತೆಲಿ ಸೇರ್ಕೊಂಡು ಪಟಾಕಿ ಹೊಡೆದಿದ್ದೇನೆ. ನಮಗೆಲ್ಲ ಪಟಾಕಿ ಹೊಡೆಯೋದೆಲ್ಲ ಚಿಕ್ಕದ್ರಲ್ಲಿ ಅದೊಂದು ಖುಷಿ ಇರ್ತಿತ್ತು. ಇವಾಗೆಲ್ಲ ಇಲ್ಲ, ಸುಮ್ಮನೆ ಏನೋ ಒಂದು ಹೊಡೆಯೋದಷ್ಟೇ. ಅದೊಂದು ದಿನ ಅಲ್ವಾ, ಆವತ್ತಿನ ದಿನ ಬಿಟ್ಟರೆ ಇನ್ಯಾವತ್ತು ನಾವೇನು ಪಟಾಕಿ ಸುದ್ದಿಗೆ ಹೋಗಲ್ಲ. ಶಿವರಂತೂ ಸಿಕ್ಕಾಬಟ್ಟೆ ಪಟಾಕಿ ಹೊಡಿತಾರೆ, ಕೈಯಲ್ಲೆಲ್ಲ ಹಿಡ್ಕೊಂಡು ಹೊಡೆಯೋದು ಎಲ್ಲ ಮಾಡಿ. ಪಾಪ ಲಾಸ್ಟಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಕೈ ಕೂಡ ಸುಟ್ಕೊಂಡ್ಬಿಟ್ಟು ಅದು ಆಕಾಶಕ್ಕೆ ಹೋತು. ಅದಷ್ಟೇ. ಅವು ನಾಳೆ 4-5 ಚ ಹತ್ಕೊಂಡಿಲ್ಲ ಹಾಂ ತಾಡಿ ಯಾಕೋ ಹೋಗ್ತಾನೆ ಇಲ್ಲ. ಡಮ್ಮನಲ್ವ ಇದು? ವೇಸ್ಟ್ ಆಯ್ತಾ? ಇಲ್ಲ,
ಹೋಗುತ್ತೀಗ ಹೋಯ್ತು ಅರ್ಶಿಂದ ಅರ್ಶಿಂದು. ಈ ಕಡೆ ಬರ್ರಿ. ಇಬ್ರದ್ದು ಆಗುತ್ತೇನೋ. ನೀನು ಹಚ್ಚೋದೇ ಹಂಗ. ಸಾಕಾಗಿರುತ್ತೆ. 2 ವರ್ಷ. ಏ ಒಂದೊಂದು ಹಚ್ರಿ. ಅದು ನೀನು ಒಂದೇ ಚೋಸೋದಿಗೆ ಅದು ಅಲ್ಲೇ ಆರೋಗ್ಯ ಇರುತ್ತೆ. ತಗೋ ನೀನು ವಿಡಿಯೋನೇ ಮಾಡ್ಕೊಳ್ಳಿಲ್ಲ. ಹೆಂಗ್ ಮಾಡ್ಕೊಳ್ಳೋಣ? ಹೋಗ ಆ ಕಡೆಗೆ ಅಂದ್ರೆ ಅಯ್ಯಪ್ಪ ಅಲ್ಲೂ ಕೂತೈತ್ ಕೊಡ. ನನಗೆ ಈಗ 1 ಸೆಕೆಂಡಿಗೆ ಹೋಗಿರುತ್ತೆ ಅದು. ಚಕ್ರ ನೋಡು. ಮಾಡಿಬೇಕೋಯ್ತು ಮಮ್ಮಿ ಅದು. ಎಲ್ಲಿಗೆ ಓದ್ಕೊಂಡ್ರಿ? ಮಾಡಿಬೇಕೋಯ್ತು. ಮನೆ ಒಳಗೆ ಓದ್ತಾ ಹೋಯ್ತೈತೆ ಬಿಡಿ. ಹೋಗಲ್ಲ ಅದು ಬಿಡು. ಕೆಟ್ಟೋಯ್ತದ. ಇದು ಯಾಕೆ ರಾಕೆಟ್ ಇದು ನಮ್ಮ ಕಡೆಗೆ ಬರಂತ ಹೋಯ್ತದು. ಅದು ಇದು ಉದ್ರೋಗಿರುತ್ತೆ ಮೊದ್ದು ಕೆಳಗೆ. ವಾ ಅದೇನು ನೊಟ್ಟು ಬೋಲ್ಟ? ಅದು ಹಚ್ಚೋ ಗಂಟೆ ಬಿಡಲ್ಲ ನೋಡಿ ಇವಾಗ. ಅಯ್ಯೋ ಬಿಡು ಅದು ಹೋಗಲ್ಲ ನಾನು. ಕಡೆಗೆ ಬರ್ರಿ. ಇಷ್ಟೇ. ಕೊಡು ಇನ್ನೇನವೆ. ಇರಿ ಇರಿ ಒಂದು ನಿಮಿಷ. ಏ ಅಲ್ಲಿ ಆಟಮ್ಮಮ್ಮ ಏನೋ ಹಚ್ಚ. ಏನದು? ಹೋಗ್ಬೇಡಿ ಅಲ್ಲ. ತಡೀರಿ ನೋಡೋಣ ಹೆಂಗ್ ಡಮ್ ಅನ್ನುತ್ತದು. ಇದು ಗ್ರೀನ್ ಕಲರ್ ಇತ್ತಲ್ಲ ಅದು. ಬಾಂಬು. ಏ ಹೋಯ್ತದು. ಹೋಗಿಲ್ಲ ಐತಲ್ಲೇ. ಹತ್ತೈತದು ಹತ್ತೈತೆ. ಹಾಂ ವಾ ಹೆಂಗೋಯ್ತು ಅಂತಾನೆ ಗೊತ್ತಿಲ್ಲ ಇವನ. ನಂದು ಒಂದು ಫೋನ್ ಪಕ್ಕದಲ್ಲಿ ನಿಂತ ಹತ್ತುತ್ತದ ಪಕ್ಕದಲ್ಲಿ ನಿಂತ. ಇದಿಷ್ಟು ನನ್ನ 2 ದಿನದ ದೀಪಾವಳಿ ಹಬ್ಬದ ಫೆಸ್ಟಿವಲ್ ಬ್ಲಾಗ್ ಆಗಿತ್ತು. ಹೇಗಿತ್ತು ವಿಡಿಯೋ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಲೈಕ್ ಮಾಡದೆ ವಿಡಿಯೋ ನೋಡಬೇಡಿ. ನನಗೊಂದು ಖುಷಿ ಬರುತ್ತೆ ಇನ್ನು ವಿಡಿಯೋ ಮಾಡಬೇಕಂತ. ಸೊ ಈ ವರ್ಷದಿಂದ ಮನಿ ಟಿಪ್ಸ್ ಬಗ್ಗೆ ಇನ್ನೂ ಒಂದು ವಿಡಿಯೋ ಮಾಡಿಲ್ಲ. ಸೊ ಅದ್ರ ಬಗ್ಗೆನೂ ವಿಡಿಯೋ ಮಾಡಬೇಕು. ಆದಷ್ಟು ಬೇಗ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇಂದವರೆಗೂ ವಿಡಿಯೋ ನೋಡ್ತಾರೆ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್.